ಹೆಚ್ಚಿನ ಜನರು ಹೇಳುವಂಥ ಪ್ರಕಾರ ಏನು ಅಂತ ಹೇಳಿದ್ರೆ ಅದಕ್ಕೆ ಪೆನೆಟ್ರೇಟಿಂಗ್ ರ್ಯಾಡರ್ ಅನ್ನು ಯೂಸ್ ಮಾಡಬೇಕು ಅನ್ನುವಂಥ ವಿಚಾರದಲ್ಲಿ. ಪೆನೆಟ್ರೇಟಿಂಗ್ ರ್ಯಾಡರ್ ಅನ್ನು ಯೂಸ್ ಮಾಡಿದರೆ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ, ಅದು ಡಿಟೆಕ್ಟ್ ಮಾಡುತ್ತೆ ಏನಾದರೂ ಇದ್ರೆ ಎಲುಬುಗಳು ಅನ್ನುವಂಥ ವಿಚಾರದಲ್ಲಿ. ಸೊ ಇಲ್ಲಿ ಪ್ರವಾಹ ಕೂಡ ಬಂದಿತ್ತು 6 ವರ್ಷದ ಹಿಂದೆ. ಸೊ ಹಾಗಾಗಿ ಒಂದಷ್ಟು ಕೊಚ್ಚಿಕೊಂಡು ಹೋಗಿದೆ. ಈ ವ್ಯಕ್ತಿಗೆ 1900 2014ರವರೆಗೆ ಕೆಲಸವನ್ನು ಮಾಡಿದ್ದ, ಹಾಗಾಗಿ ಈ ವ್ಯಕ್ತಿಗೆ ಮರೆತು ಹೋಗಿರ್ಬೋದಾ ಅನ್ನುವಂಥ ವಿಚಾರದಲ್ಲಿ. ಯಾಕೆಂತ ಹೇಳಿದ್ರೆ ಲಾಸ್ಟ್ ಟೈಮೇ ಹೇಳಿದಾಗೆ ಹುಲ್ಲುಗಳು ಬರುತ್ತೆ, ಮರಗಳು ಬರುತ್ತೆ. ಸೊ ಈ ಕಾರಣದಿಂದಾಗಿ ಅವರಿಗೆ ಮರೆತು ಹೋಗಿದೆ ಅನ್ನುವಂಥ ವಿಚಾರದಲ್ಲಿ. ಮತ್ತೊಂದು ಬೆಳವಣಿಗೆ ಇಲ್ಲಿ ನಡೆದಿದೆ. ಯಾವ ರೀತಿ ಅಂತ ಹೇಳಿದ್ರೆ SP ಹತ್ರ SIT ಟೀಮ್ ಕೂಡ ಕೇಳಿದೆ. 1995ರಿಂದ 2014ರವರೆಗೆ ಯಾರೆಲ್ಲ ಕೆಲಸ ಮಾಡ್ತಾ ಇದ್ರು, ಬೆಳ್ತಂಗಡಿ ಸ್ಟೇಷನ್ನಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಪೊಲೀಸರ ವಿವರವನ್ನು ಕೂಡ SIT ಕೇಳಿದೆ. ಯಾಕೆ ಏನು ಅಂತ ಹೇಳಿ ಗೊತ್ತಿಲ್ಲ. ಇದು ಅತ್ಯಂತ ಕುತೂಹಲಕಾರಿ ಬೆಳವಣಿಗೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಆ ವ್ಯಕ್ತಿ ಏನಿದ್ದಾನೆ, ಅನಾಮಿಕ ವ್ಯಕ್ತಿ ಏನಿದ್ದಾನೆ, ಆ ವ್ಯಕ್ತಿ ಪೊಲೀಸರನ್ನು ಕೂಡ ದೂರಿದ್ದಾನೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಹಾಗಾಗಿ SIT ಟೀಮ್ 1995ರಿಂದ 2014ರವರೆಗೆ ಯಾರೆಲ್ಲ ಕೆಲಸ ಮಾಡಿದ್ದಾರೆ ಅವರ ಲಿಸ್ಟನ್ನು, ವಿವರವನ್ನು ಕೂಡ ಕೇಳಿರುವಂಥದ್ದು. ಅದು ಒಂದು ದೊಡ್ಡ ಬೆಳವಣಿಗೆ ಆಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನಾಳೆ ಮತ್ತೆ ಅಗೆಯೋಕ್ಕೆ ಶುರು ಮಾಡ್ತಾರಾ ಅಂತ ಹೇಳಿ ಗೊತ್ತಿಲ್ಲ. ಇಲ್ಲಿ ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ಕೆಳಗಡೆ ಏನಿದೆ ಅದು ಪ್ರವಾಹದಿಂದಾಗಿ ಕೊಚ್ಚಿ ಹೋಗಿದೆ. ಸೊ ನೀವೇನಾದರೂ ನೋಡಬೇಕಾದ್ರೆ ಮೇಲ್ಗಡೆ ಇರುವಂತಹ ಒಂದು 9, 10, 11, 12 ಏನಿದೆ ಅಲ್ಲಿ ಖಂಡಿತವಾಗ್ಲೂ ನೋಡಿದರೆ ಸಿಗುತ್ತೆ ಅನ್ನುವಂತಹ ವಿಚಾರದಲ್ಲಿ. ಸೊ ಇದು ಇಷ್ಟು ಇವತ್ತು ನಡೆದಂತಹ ಬೆಳವಣಿಗೆ. ಗೊತ್ತಿಲ್ಲ ನಾಳೆ ಯಾವ ರೀತಿಯಾಗಿ ಮಾಡ್ತಾರೆ ಅನ್ನುವಂತಹ ವಿಚಾರದಲ್ಲಿ. ಆ ವ್ಯಕ್ತಿ ಕನ್ಫ್ಯೂಷನ್ ಆಗಿದ್ದಾನ ಅನ್ನುವಂಥದ್ದು ಕೂಡ. ಒಂದು ವೇಳೆ ಸುಳ್ಳು ಹೇಳಿದ್ರು ಕೂಡ ಅವನಿಗೆ ಶಿಕ್ಷೆ ಆಗೇ ಆಗುತ್ತೆ. ಯಾಕಂತ ಹೇಳಿದ್ರೆ 2ರಿಂದ 3 ದಿನ ಈ ರೀತಿಯಾಗಿ ಕೆಲಸ ಕಾರ್ಯ ನಡೀತಾ ಇದೆ ಅಂತ ಹೇಳಿದ್ರೆ ಒಂದಷ್ಟು ಜನ ಅಧಿಕಾರಿಗಳು ಇದ್ದಾರೆ, ಮತ್ತೆ ಮಾಧ್ಯಮದವರು ಕೂಡ ನಿರಂತರವಾಗಿ ಪ್ರಸಾರವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಯೋಚನೆ ಮಾಡಿ ಯಾವ ರೀತಿಯ ಪ್ರಕರಣ ಅನ್ನುವಂಥ ವಿಚಾರದಲ್ಲಿ. ಸೊ ಹಾಗಾಗಿ ಇಲ್ಲಿ ಇಲ್ಲ, ಮೇಲ್ಗಡೆ ಸಿಗ್ಬೋದು ಅನ್ನುವಂಥ ವಿಚಾರದಲ್ಲಿ ಎಲ್ಲರೂ ಕೂಡ ಮಾತಾಡ್ತಾ ಇರುವಂಥದ್ದು. ಸದ್ಯಕ್ಕೆ ಇವತ್ತು ಅಡ್ವೊಕೇಟ್ ಮಂಜುನಾಥ್ ರವರು ಒಂದು ಪ್ರೆಸ್ ನೋಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ ಸೈಟ್ 1 ಏನಿದೆ ಅದರಲ್ಲಿ 2 ಬಾಡಿ ಹೂತಾಕಿದ್ದೀನಿ ಅನ್ನುವಂಥ ವಿಚಾರದಲ್ಲಿ ಈ ಅನಾಮಿಕ ವ್ಯಕ್ತಿ ಕೂಡ ಹೇಳಿರುವಂಥದ್ದು. ಸೈಟ್ 2 ಏನಿದೆ ಅದರಲ್ಲಿ 2 ಬಾಡಿ ಹೂತಾಕಿದ್ದೀನಿ ಅನ್ನುವಂಥ ವಿಚಾರದಲ್ಲಿ. ಸೈಟ್ 3ರಲ್ಲಿ 2 ಬಾಡಿ ಹೂತಾಕಿದ್ದೀನಿ ಅಂತ ಹೇಳಿ, ಸೈಟ್ 4ರಲ್ಲಿ 6 ಬಾಡಿ ಹೂತಾಕಿದ್ದೀನಿ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿದ್ದ. ಸೈಟ್ 6, 7, 8ರಲ್ಲಿ 8 ಬಾಡಿ ಹೂತಾಕಿದ್ದೀನಿ ಅಂತೇಳಿ, 4, 5ರಲ್ಲಿ 6 ಬಾಡಿ ಹೂತಾಕಿದ್ದೀನಿ ಅಂತೇಳಿ, 6, 7, 8ರಲ್ಲಿ 8 ಬಾಡಿ ಹೂತಾಕಿದ್ದೀನಿ ಅಂತೇಳಿ, 9ರಲ್ಲಿ 6 to 7, 6ರಿಂದ 7 ಬಾಡಿ ಹೂತಾಕಿದ್ದೀನಿ ಅಂತೇಳಿ, ಸೈಟ್ 10ರಲ್ಲಿ 3 ಬಾಡಿ ಹೂತಾಕಿದ್ದೀನಿ ಅಂತೇಳಿ, ಸೈಟ್ 11ರಲ್ಲಿ 9 ಬಾಡಿ ಹೂತಾಕಿದ್ದೀನಿ ಅಂತೇಳಿ, ಸೈಟ್ 12ರಲ್ಲಿ 4ರಿಂದ 5 ಬಾಡಿ ಹೂತಾಕಿದ್ದೀನಿ ಅಂತೇಳಿ, ಸೈಟ್ 13ರಲ್ಲಿ ಮಾಸ್ ಬರಿಯಲ್ ಅನೇಕ ಬಾಡಿಗಳನ್ನು ಹೂತಾಕಿದ್ದೀನಿ ಅನ್ನುವಂಥ ವಿಚಾರದಲ್ಲಿ ಈ ಅನಾಮಿಕ ವ್ಯಕ್ತಿ ಹೇಳಿದ್ದಾನೆ ಅಂತೇಳಿ ಅಡ್ವೊಕೇಟ್ ಮಂಜುನಾಥ್ ರವರು ಒಂದು ಪ್ರೆಸ್ ನೋಟ್ ಅನ್ನು ಕೂಡ ಬಿಟ್ಟಿದ್ದಾರೆ. ಇದರಲ್ಲಿ ಸುಜಾತ ಅಂತ ಹೇಳಿದ್ರೆ ಅನನ್ಯ ಭಟ್ ಏನಿದ್ದಾರೆ ಅವಳ ಮೃತದೇಹ ಇರ್ಬೋದಾ, ಅವಳ ಆಸ್ತಿ ಪಂಜರ ಇರ್ಬೋದಾ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳಿರುವಂಥದ್ದು. ಈಗ 5 ಸೈಟನ್ನು ಕೂಡ ಅಗೆಯಲಾಗಿದೆ. 5 ಸೈಟಲ್ಲಿ 1ರಲ್ಲಿ ಮಾತ್ರ ಸಿಕ್ಕಿರುವಂಥದ್ದು ಬ್ಲೌಸ್ ಮತ್ತೆ ಆ ಒಂದು ಪ್ಯಾನ್ ಕಾರ್ಡ್ ಕೂಡ ಸಿಕ್ಕಿರುವಂಥದ್ದು, ಮತ್ತೆ ATM ಸಿಕ್ಕಿರುವಂಥದ್ದು ಅನ್ನುವಂತಹ ವಿಚಾರದಲ್ಲಿ ಮಾಹಿತಿ ಕೂಡ ಸಿಕ್ಕಿದೆ. ಲಕ್ಷ್ಮಿ ಅನ್ನುವಂತಹ ಮಹಿಳೆಯ ATM ಕೂಡ ಸಿಕ್ಕಿದೆ ಅನ್ನುವಂಥ ವಿಚಾರದಲ್ಲಿ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. 2, 3, 4, 5 ಸೈಟನ್ನು ಇವತ್ತು ಅಗೆದ್ರು. ಅದರಲ್ಲಿ ಏನೂ ಕೂಡ ಸಿಗ್ಲಿಲ್ಲ ಅನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಗೊತ್ತಿಲ್ಲ SIT ಅವರು ಇದನ್ನು ರಿವೀಲ್ ಮಾಡಿಲ್ವಾ ಅಥವಾ ಇವರಿಗೆ ಏನಾದರೂ ಸಿಕ್ಕಿದೆಯಾ ಅನ್ನುವಂಥ ವಿಚಾರದಲ್ಲಿ. ಪ್ರಣಬ್ ಮೊಹಂತಿರವರು ಬಂದಿದ್ದಾರೆ ಅಂತ ಹೇಳಿದ್ರೆ ಏನಾದರೂ ಇರಬಹುದು ಅನ್ನುವಂಥದ್ದು ಕೂಡ ಎದ್ದು ಕಾಣುವಂಥದ್ದು. ಒಂದಷ್ಟು ಜನ ಮಾತಾಡ್ತಾ ಇದ್ರು ಇಲ್ಲಿ ಪೆನೆಟ್ರೇಟಿಂಗ್ ರ್ಯಾಡರ್ ಅನ್ನು ಯೂಸ್ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಅದು ಡಿಕ್ಟೇಟ್ ಮಾಡುತ್ತೆ ಏನೆಲ್ಲ ಇತ್ತು ಅಂತೇಳಿ. ಮೋಸ್ಟ್ಲಿ ಇದಕ್ಕೋಸ್ಕರ ಬಂದ್ರ ಪ್ರಣಬ್ ಮೊಹಂತಿರವರು. ಇದನ್ನು ಏನಾದರೂ ರೆಕಮೆಂಡ್ ಮಾಡ್ತಾರಾ ನಾಳೆಯಿಂದ ಅಥವಾ IOಗಳಿಗೆ ಏನಾದರೂ ಸಜೆಷನ್ ಅನ್ನು ಕೊಟ್ರಾ ಅನ್ನುವಂಥ ವಿಚಾರದಲ್ಲಿ. ಈಗ ಜನರು ಇಲ್ಲಿ ಮಾತಾಡುವಂಥದ್ದು ಏನು ಅಂತ ಹೇಳಿದ್ರೆ 10, 11, 12 ಈ ಜಾಗದಲ್ಲಿ ಖಂಡಿತವಾಗ್ಲೂ ಬಾಡಿ ಇದೆ. ಅದಕ್ಕಿಂತ ಮುಂಚೆ ಅವನು ಏನು ಹೇಳಿದ್ದಾನೆ, ಹೂತಾಕಿದ್ದಾನೆ ಅಂತೇಳಿ ಅದು ಪ್ರವಾಹಕ್ಕೆ ಕೊಚ್ಚಿ ಹೋಗಿದೆ ಅನ್ನುವಂಥ ವಿಚಾರದಲ್ಲಿ. ಗೊತ್ತಿಲ್ಲ, ನೋಡಬೇಕು ನಾಳೆ ಯಾವ ರೀತಿ ಕಾರ್ಯಾಚರಣೆ ನಡೆಯುತ್ತೆ, ನಾಳೆ ಏನಾದರೂ ಬಾಡಿ ಸಿಗುತ್ತಾ ಅನ್ನುವಂಥ ವಿಚಾರದಲ್ಲಿ.